ಮಾಡ್ಕೊಳ್ಳಿ. ಆ ಜೋಡಿ ವಯಸ್ಸು 30-35 ಇರ್ಬೋದು ಅಂತ ಮಾತಾಡ್ಕೋತಿದ್ದಾರೆ. ನನ್ನನ್ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಮಾತು ಕೊಡಿ. ನೀವದೇನ್ ನಿರ್ಧಾರ ತಗೊಂಡ್ರು ಸರಿ, ನಾನ್ ನಿಮ್ ಜೊತೆಲೇ ಇರ್ತೀನಿ, ನಿಮ್ ಪರವಾಗಿ ನಿಲ್ತೀನಿ. ರಾತ್ರಿ ಅವರಿಬ್ರು ಪ್ರಾಣ ತ್ಯಾಗ ಮಾಡೋ ಬಗ್ಗೆನೇ ಮಾತಾಡ್ತಿದ್ರು. ಸತ್ತಿರೋದ್ ಯಾರಾದ್ರೂ ಆಗಿರ್ಲಿ, ಪಾಪ ನೇಣ್ ಹಾಕೊಂಡು ನೇತಾಡುವಾಗ ಅವರಿಬ್ರು ನಿಜವಾಗ್ಲೂ ನರಕಯಾತನೆ ಅನುಭವಿಸಿರ್ತಾರಲ್ವಾ. ನೇಣ್ ಹಾಕೋಬಾರ್ದಾಗಿತ್ತು ಅಂತ ಅನ್ಕೊಂಡಿರ್ತಾರೆ. ಇಲ್ಲ 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 ಇಲ್ಲ, ಅವ್ರು ಹಾಗೆ ಮಾಡಲ್ಲ. ನನ್ ಪಾಂಡುರಂಗ ಜೊತೆಗಿದ್ದಾನೆ, ಅವನೆಲ್ಲ ನೋಡ್ತಾನೆ ಇದ್ದಾನೆ. ಅವನ್ ಕೃಪೆ ನಮ್ಮೆಲ್ಲರ ಮೇಲಿದೆ. ಖಂಡಿತ ನಮ್ಮ ಅಮ್ಮ ಅಪ್ಪ ಅಂತ ಕೆಲಸ ಮಾಡಲ್ಲ. ಅವ್ರು ಹಾಗೆ ಮಾಡಿರಲ್ಲ, ಹೌದಲ್ವಾ ಪಾಂಡುರಂಗ? ಅವ್ರು ನಿಜವಾಗ್ಲೂ ಹಾಗೆ ಮಾಡಲ್ಲ. ಸಕ್ಕು, ಪಾಂಡುರಂಗ, ನೀನ್ ಯಾಕೆ ಹೀಗ್ ಮಾಡ್ತಿದ್ಯಾ? ನಮ್ಮ ಅಮ್ಮ ಅಪ್ಪ ಎಲ್ಲಿದ್ದಾರೆ? ಅವ್ರು ಎಲ್ಲಿದ್ದಾರೆ ಅಂತ ಹೇಳು ಹೇಳು. ನಿನಗೆಲ್ಲ ಗೊತ್ತಲ್ವಾ ಪಾಂಡುರಂಗ? ನಮ್ಮತ್ತೆ ಹೇಳ್ದ ಹಾಗೆ ನಡೆದಿರಲ್ಲ ಅಲ್ವಾ? ನಮ್ಮ ಅಮ್ಮ ಅಪ್ಪ ಆ ರೀತಿ ಯಾಕೆ ಮಾಡ್ತಾರೆ? ಅವ್ರು ಹಾಗೆ ಮಾಡಲ್ಲ, ಖಂಡಿತ ಮಾಡಲ್ಲ. ಇಲ್ಲ ಇಲ್ಲ, ನಾನು ಹೀಗೆ ಕೂಗಾಡ್ಬಾರ್ದು. ಅಮ್ಮ ಅಪ್ಪ ಮನೇಲಿ ಇಲ್ದೇ ಇರೋವಾಗ ಅಚ್ಚಿಗೆ ನಾನೇ ಆಸರೆಯಾಗಿರ್ಬೇಕು. ಹೌದಲ್ವಾ ಪಾಂಡುರಂಗ? ಹೌದಲ್ವಾ? ನನ್ಗೆ ಅರ್ಥ ಆಯ್ತು. ಒಂದ್ ವೇಳೆ ಏನಾದ್ರೂ ಕೆಟ್ಟದ್ ನಡೆದಿದ್ರೆ ನೀನ್ ಹೀಗ್ ಪ್ರಶಾಂತವಾಗಿ ಪ್ರಸನ್ನವಾಗಿ ಮೌನವಾಗಿ ಇರ್ತಿರ್ಲಿಲ್ಲ ಅಲ್ವಾ? ತಕ್ಷಣ ಏನಾದ್ರೂ ಒಂದ್ ಮಾಡ್ತಿದ್ದೆ. ಅಂದ್ರೆ ಅವರು ಕ್ಷೇಮವಾಗಿ ಇದ್ದಾರೆ. ನಾನು ಹೋಗಿ ಅಜ್ಜಿಗೆ ಧೈರ್ಯ ಹೇಳ್ತೀನಿ. ವೈದ್ಯ ತಾತ, ವೈದ್ಯ ತಾತ. ಏನೋ ಪಾಂಡು, ಯಾಕಿಷ್ಟು ಅವಸರದಲ್ಲಿದೆಯಾ? ಅಭಯ ಅಣ್ಣ, ನನಗ್ ತುಂಬಾ ಆತಂಕ ಆಗ್ತಿದೆ. ಉಮಾ ಶಿವಪ್ಪ ಎಲ್ಲೂ ಕಾಣಿಸ್ತಾ ಇಲ್ಲ. ಊರೆಲ್ಲ ಹುಡುಕಿದ್ವಿ. ಸಕ್ಕು ಮತ್ತೆ ಅವ್ರ ಅಜ್ಜಿ ಇನ್ನೂ ಹುಡುಕ್ತಾನೆ ಇದ್ದಾರೆ. ಅಭಯ, ಏನ್ ನೀನ್ ಹೇಳ್ತಿರೋದು? ನಾವಿಬ್ರು ಊರ್ ಪೂರ್ತಿ ಹುಡ್ಕುದ್ವಿ. ಅವಾಗ್ಲೇ ಮಾರುತಿ ತಾತನೂ ಕೇಳಿದ್ವಿ. ಮಾರುತಿ, ದಶರಥ ಎಲ್ರನ್ನೂ ಕೇಳಿದ್ವಿ. ಗೊತ್ತಿಲ್ಲ ಅಂತಿದ್ದಾರೆ. ಇವತ್ತವ್ರನ್ನ ಯಾರು ನೋಡ್ಲಿಲ್ವಂತೆ. ಹಾಗೆ ಹೇಗ್ ಮಾಯ ಆಗೋಕ್ ಸಾಧ್ಯ ಹೇಳಿ? ಆ ದುಷ್ಟ ಯಜಮಾನ ಅವ್ರಿಗೇನಾದ್ರೂ ಮಾಡಿರ್ತಾನೆ. ಅಣ್ಣ, ಅವ್ರ ಪ್ರಾಣಕ್ಕೇನಾದ್ರೂ ಅಪಾಯ ಆಗಿರ್ಬೋದಾ? ಪಾಂಡುರಂಗ, ಏನೀ ಹೊಸ ಸಂಕಷ್ಟ? ಅಜ್ಜಿಗ್ ವಯಸ್ಸಾಗಿದೆ, ಸಕ್ಕು ಇನ್ನ ಚಿಕ್ಕ ಹುಡುಗಿ. ಮನೇಲೀಗ ಅವ್ರಿಬ್ರೇ ಇದ್ದಾರೆ. ಅಜ್ಜಿ ಅಂತೂ ಆತಂಕದಲ್ಲಿದ್ದಾರೆ. ಈಗೇನ್ ಮಾಡೋದು? ನನ್ಗೇನು ತೋಚ್ತಾನೆ ಇಲ್ಲ. ನಿಜ ಏನು ಅಂತ ನಮ್ ಮನಸ್ಸಾಕ್ಷಿ ಗೊತ್ತಾಗ್ಬಿಡುತ್ತೆ. ಹೌದಲ್ವಾ ದೊಡ್ಡಮ್ಮ? ಎಲ್ಲ ಮುಗ್ದೋದ್ ಹಾಗೇನೆ. ಪಾಪ ಯೋಚನೆ ಮಾಡಿ ಮಾಡಿ ಅವ್ರಿ ನಿರ್ಧಾರಕ್ ಬಂದಿರ್ತಾರೆ. ಆದ್ರೆ ಈ ರೀತಿ ಮಾಡೋದು ಹೇಡಿತನ. ಯಾಕಂದ್ರೆ ನಿಮ್ಮನ್ ನೋಡ್ಕೊಳ್ಳೋದು ಅವ್ರ ಜವಾಬ್ದಾರಿ. ಇನ್ನೂ ಮದ್ವೆ ಆಗ್ಬೇಕಾಗಿರೋ ಮಗಳಿದಾಳೆ. ಏನತ್ತೆ ನೀನ್ ಪ್ರತಿ ಸಲ ಅವ್ರಿಗೇನೋ ಆಗಿರೋ ಹಾಗೆ ಮಾತಾಡ್ತಿದ್ಯಾ? ನಾನ್ ಹೇಳ್ತಿದ್ದೀನಲ್ವಾ, ನಮ್ಮ ಅಮ್ಮ ಅಪ್ಪ ಯಾವತ್ತೂ ಅಂತ ತಪ್ಪು ಕೆಲಸ ಮಾಡಲ್ಲ. ಅಜ್ಜಿ ಅಜ್ಜಿ, ನಾನು ಈಗಷ್ಟೇ ಪಾಂಡುರಂಗನಿಗೆ ನಮಸ್ಕಾರ ಮಾಡಿ ಬಂದೆ. ಪಾಂಡುರಂಗ ತುಂಬಾ ಶಾಂತವಾಗಿ ಕಾಣಿಸ್ತಿದ್ದಾನೆ. ಅಂದ್ರೆ ಖಂಡಿತ ಕೆಟ್ಟದೇನೂ ಆಗಿರಲ್ಲ. ಅಮ್ಮ ಅಪ್ಪನಿಗೇನಾದ್ರೂ ಆಗಿದ್ರೆ ಪಾಂಡುರಂಗ ಖಂಡಿತ ನನಗೆ ತಿಳಿಸ್ತಿದ್ದ. ಅಜ್ಜಿ ಅಜ್ಜಿ, ನೀನ್ ಹೀಗೆ ಕುಗ್ಗ್ ಹೋಗ್ಬೇಡ ಅಜ್ಜಿ. ನಾವ್ ಆ ಮರದ ಹತ್ರ ಹೋಗಿ ನೋಡ್ಕೊಂಬರೋಣ ಬಾ. ಅಮ್ಮ ಅಪ್ಪ ಆಗಿರಲ್ಲ, ಅವರು ಹೋಗಿ ನೋಡೋಣ. ನೋಡಿದ್ರೆ ಗೊತ್ತಾಗತ್ತೆ ಅಜ್ಜಿ. ಇಲ್ ನೋಡ್ ಸಕ್ಕು, ನಿಮ್ಮಜ್ಜಿಗ್ ಸಹಿಸ್ಕೊಳಕ್ಕಾಗತ್ತೋ ಇಲ್ವೋ? ಅವ್ರು ಬದುಕಿರೋವಾಗ್ಲೇ ಮಗ ಸೊಸೆ ಸತ್ತಿರೋದನ್ನ ನೋಡಿ ಪಾಪ ಈ ವೃದ್ಧಾಪದಲ್ಲಿ ಸಹಿಸ್ಕೊಳಕ್ಕಾಗತ್ತಾ?
ಭಾಮ ಸ್ವಲ್ಪ ನಿಂತ್ಕೋ, ನಡಿಯಕ್ಕಾಗ್ತಾ ಇಲ್ಲ. ನೀನು ಸ್ವಲ್ಪ ನಿಧಾನಕ್ಕೆ ನಡಿ.